ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡಿ ತೋರಿಸುವಂಥ ರೆಸಿಪಿ ಭಾಳ ಮಸ್ತಾಗಿರುವಂಥ ಮಾದಲಿ ರೆಸಿಪಿ. ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಂದು ದೊಡ್ಡ ಬಟ್ಟಲಲ್ಲಿ ಗೋಧಿ ಹಿಟ್ಟು, ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು. ಫಸ್ಟಿಗೆ ನಾವು ತೊಗೊಂಡಿರುವಂಥ ಗೋಧಿ ಹಿಟ್ಟನ್ನು ಲೋ ಫ್ಲೇಮ್ ಒಳಗಿಟ್ಟು ಹುರ್ಕೊಳ್ಬೇಕು. ಇಲ್ಲಿ ಡೈರೆಕ್ಟಾಗಿ ನಾನು ಗೋಧಿ ಹಿಟ್ಟು ಬಳಸ್ಕೊಂಡು ಮಾಡಕತ್ತೀನಿ. ಇಲ್ಲ ಗೋಧಿನೂ ಹುರ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಬಂದು ಮಾಡ್ಕೋಬೋದು. ಆದ್ರೆ ಗೋಧಿ ಹಿಟ್ಟು ಅಲ್ಲಿ ಗಿರ್ನಿಯವ್ರಿಗೆ ಹೇಳಿದ್ರೆ ಗೊತ್ತಾಕತಿ. ಮಾದಲಿಗೆ ಬೇಕಂಗೆ ಹಾಕ್ಕೊಡೋದಂದ್ರೆ ನಾವು ನಾರ್ಮಲಾಗಿ ಏನು ಪೂರ್ತಿ ಹಿಟ್ಟು ಪೌಡ್ರ್ ಮಾಡ್ತೇವಲ್ಲ ಹಂಗೆ ಇರೋಂಗಿಲ್ಲ. ಒಂದು ಸ್ವಲ್ಪ ತರಿಯಾಗಿ ಮಾಡಿಸ್ಬೇಕಾಗ್ತದೆ ಅದನ್ನ. ಆ ಥರ ಮಾಡಿಸ್ಕೊಡ್ದು ಹಂಗೆ ಇರೋದಿಲ್ಲ ಅದಕ್ಕಾಗಿಯೇ ಒಂದು ಸ್ವಲ್ಪ ರವೆ ಆ್ಯಡ್ ಮಾಡೋದು ಇದಕ್ಕೆ. ಈಗ ಗೋಧಿ ಹಿಟ್ಟು ಹುರಿದು ತಕ್ಕೊಂಡೇನಿ. ಆಮೇಲೆ ತೊಗೊಂಡಿರುವಂಥ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹುರ್ಕೋಬೇಕು. ಹುರ್ಕೊಂಡಿದ್ದು ಜಲ್ದಿನೇ ಗೊತ್ತಾಕೈತಿ. ಕಲರ್ನೂ ಚೇಂಜ್ ಆಗಿರ್ತೈತೆ ಸ್ವಲ್ಪ. ಆಮೇಲೆ ಅದೊಂದು ಘಮ ಬರ್ತಿರ್ತೈತಿ ಹುರಿದಿದ್ದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಕಡಲೆ ಹಿಟ್ಟು ಹುರಿದಾಕೈತಿ. ಇದನ್ನ ತಕ್ಕೋತೇನೆ ಈಗ. ಯಾವುದೇ ಒಂದು ಸ್ವಲ್ಪ ಹುರಿಯುವಾಗ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ರೆ ಅದು ಚೆನ್ನಾಗಿ ಹುರ್ಕೋತೈತಿ. ಹಂಗೆ ಇಲ್ಲಿ ಸೇಮ್ ನಾವು ತೊಗೊಂಡಿರುವಂಥ 4 ಟೇಬಲ್ ಸ್ಪೂನ್ ಆಗುವಷ್ಟು ರವಾನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರ್ಕೊಳತ್ತೀನಿ ಅದನ್ನ. ಸೀದಾ ಹಾಕಿದ್ರೆ ಅದಷ್ಟು ಸರಿ ಫ್ಲೇವರ್ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹುರಿದು ಹಾಕ್ಬೇಕು. ಇಲ್ಲಿ ನೋಡ್ಬೋದು ನೀವು, ರವಾನು ಹುರ್ಕೊಂಡೇನೆ ನಾನು. ಹುರಿದಿರುವಂಥ ರವೆ, ಕಡಲೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟನ್ನು ಒಂದು ಪರಾತಿಗೆ ಹಾಕ್ಕೊಂಡೇನಿ. ಇದು ಭಾಳ ಬಿಸಿ ಐತಿ. ಈಗ ತೊಗೊಂಡಿರೋಂಥ 3 ಇಂಗ್ರೀಡಿಯೆಂಟ್ಸನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟೇನೆ ನಾನು ಇದನ್ನ. ಭಾಳ ಬಿಸಿ ಇದ್ರೆ ನಾದ್ಕೊಳ್ಳೋಕ್ಕೂ ಬರೋದಿಲ್ಲ. ಇಲ್ಲಿ ನಾವು ತೊಗೊಂಡಿರುವಂಥ ಹಿಟ್ಟು ಆರೈತಿ ಈಗ. ನೀವು ನೋಡ್ಬೋದು ಇಲ್ಲೇ ಎಷ್ಟು ಚಂದ ಅದು ಕಲರ್ನೂ ಬಂದೈತಂತ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ನಾನು. ಉಪ್ಪು ಹಾಕ್ಕೊಂಡು ನಾವು ಅಡುಗೆಗೆ ಬಳಸುವಂಥ ಹಸಿ ಎಣ್ಣೆನ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೋಬೇಕಿಲ್ಲಿ. ಎಣ್ಣೆ ಹಾಕೋದ್ರಿಂದ ಮಾದಲಿ ಭಾಳ ಚಲೋದಂಗೆ ಬರ್ತೈತಿ. ಇಲ್ಲೇ ಒಂದು ಟೇಬಲ್ ಸ್ಪೂನ್ದಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಂಡೇನಿ. ಇದು ಎಲ್ಲನೂ ಈಗ ತೊಗೊಂಡಿರುವಂಥ ಹಿಟ್ಟು ಆಮೇಲೆ ಎಣ್ಣೆ, ಉಪ್ಪು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಬಳಸ್ಕೊಂಡು ಇದನ್ನು ಕಲಿಸ್ಕೋಬೇಕು. ಆಮೇಲೆ ಕಲಿಸ್ಕೊಳ್ಳುವಾಗ ಒಂದೇನು ಮೇನ್ ಅಂದ್ರೆ ಭಾಳ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನ. ಚಪಾತಿಗೆ ಮಾಡ್ಕೋತೀವಿ ಅಷ್ಟು ಸಾಫ್ಟ್ ಇರಬಾರ್ದು. ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಇದು ಹಿಟ್ಟು. ಆಮೇಲೆ ಇನ್ನು ಗಟ್ಟಿ ಹಾಕಿರ್ಬೇಕಂದ್ರೆ ಲಟ್ಟಿಸೋ ಮುಂದೆ ಭಾಳ ಹಿಟ್ಟು ಆಗಿಬಿಡ್ತೈತಿ. ಒಂದು ಸ್ವಲ್ಪ ಚಪಾತಿ ಹಂಗಾದ್ರೆ. ಆಮೇಲೆ ಸಾಫ್ಟ್ ಆದ್ರೆ ಅದು ಬೇಯೋದಕ್ಕೂ ಭಾಳ ಟೈಮ್ ತೊಗೋತೈತಿ. ದಿಪ್ಪಿರೋದ್ರಿಂದ ಮೇಯ್ನಾಗಿ ಚಪಾತಿ ಅಷ್ಟು ತೆಳ್ಳಗೇನು ಮಾಡೋದಿಲ್ಲ. ಇದನ್ನ ದಿಪ್ಪ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ಹಿಟ್ಟು. ನೋಡ್ಬೋದು ನೀವು ಇಲ್ಲಿ ಎಷ್ಟು ದೊಡ್ಡ ಉಳ್ಳಿ ತೊಗೊಂಡೇನಂತ. ತೊಗೊಂಡಿರುವಂಥ ಉಳ್ಳಿಯನ್ನು ಗೋಧಿ ಹಿಟ್ಟನ್ಯಾಗ ಒಂದು ಸ್ವಲ್ಪ ಅದ್ದಿ ಲಟ್ಟಿಸ್ಕೊಳ್ಬೇಕು. ಈಸಿ ಆಗ್ತದೆ ಲಟ್ಟಿಸ್ಕೊಳ್ಳೋದಕ್ಕೆ. ಇದನ್ನ ಲಟ್ಟಿಸೋವಾಗ ಒಂದು ಸ್ವಲ್ಪ ಸೈಡಿಗೆ ಕ್ರ್ಯಾಕ್ಸ್ ಬರ್ತಾವೆ. ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಹಿಟ್ಟು ಗಟ್ಟಿ ಇರ್ತೈತಿ, ಹಂಗಾಗಿ ಬರ್ತಿರ್ತಾವೆ. ನಾ ಇಲ್ಲೇ ಈ ಥರ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡೇನಿ. ಆಮೇಲೆ ದಿಪ್ಪನೂ ಅಷ್ಟೇ ಇರ್ತೈತಿ ಇದು. ನೀವು ನೋಡ್ಬೋದಲ್ಲಿ. ಇದನ್ನ ಈಗ ನಾನು ತೆಗೆದು ಕಾದಿರುವಂಥ ತವಾ ಮ್ಯಾಗ ಹಾಕಕತ್ತೇನಿ. ಇದನ್ನ ಬೇಯಿಸೋ ಮುಂದೆ ಎಣ್ಣೆ ಅದು ಹಚ್ಚೋ ಏನೂ ಅವಶ್ಯಕತೆ ಇಲ್ಲ. ಹಂಗೆ ಅದನ್ನು ಬೇಯಿಸ್ಬೇಕು. ನಾನಿಲ್ಲ ಕೈಲೇ ಒತ್ತಿ ಬೇಯಿಸಾಕತ್ತೇನಿ. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಸೈಡ್ ಒಂದು ಸ್ವಲ್ಪ ಒತ್ತಿ ಬೇಯಿಸಿದ್ರೆ ಭಾಳ ಚಲೋ ಹಂಗೆ ಬೇಯ್ತೈತಿ. ಯಾಕಂದ್ರೆ ಅದು ಒಳಗೆಲ್ಲ ದಿಪ್ಪಿರೋದ್ರಿಂದ ಒಂದು ಸ್ವಲ್ಪ ಕಾಟನ್ ಬಟ್ಟೆಲೇ ಒತ್ತಿ ಬೇಯಿಸಿದ್ರೆ ಚೆನ್ನಾಗಿ ಚಲೋದಂಗೆ ಬರ್ತೈತಿ. ಈಗ ನೋಡ್ಬೋದು ಇನ್ನಲ್ಲೇ ನಾನು ಬೇಯಿಸಿ ತಕ್ಕೊಂಡೇನಿ. ಇದು ಬಿಸಿ ಇರುವಾಗನ ಈ ಥರ ಮಡಿಸ್ಕೊಂಡು ಒಂದು ಸ್ವಲ್ಪ ಇದನ್ನ ತಿಕ್ಕೋಬೇಕು. ಯಾಕಂದ್ರೆ ಅದು ಜಲ್ದಿನ ಮುರಿತೈತಿ ಮತ್ತು ನಾವು ಅದನ್ನ ಮಿಕ್ಸಿಗೆ ಹಚ್ಕೊಳಕ್ಕೆ ಈಸಿನೂ ಆಗ್ತೈತಿ. ಹಂಗೆ ಇಡಬಾರ್ದು ಅದನ್ನ. ಯಾಕಂದ್ರೆ ಬಿರುಸಾಗಿಬಿಡ್ತೈತೆ ಅದೆಲ್ಲ. ಇಲ್ಲ ತೊಗೊಂಡಿರುವಂಥ ಅಷ್ಟು ಹಿಟ್ಟನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಈ ಥರ ತಿಕ್ಕಿಟ್ಕೊಂಡೇನಿ. ಇದನ್ನ ಒಂದು ಸ್ವಲ್ಪ ಕೈಲೇ ಚೆನ್ನಾಗಿ ತಿಕ್ಕೊಂಡೇನು. ಎಷ್ಟು ಸಾಧ್ಯ ಆಕೈತೆ ಅಷ್ಟು ತಿಕ್ಕೊಂಡು ಈ ಟೈಮ್ ಒಳಗೆ ನೀವೊಂದು ದೊಡ್ಡ ಸಾಣ್ಗಿ ತೊಗೊಂಡು ಅದನ್ನ ಸಾಣಿಸ್ಕೊಳ್ಳಬಹುದು. ಅದ್ರೊಳಗೆ ಎಷ್ಟು ಪೌಡ್ರ್ ಆಗಿರ್ತೈತಿ ಅದು ಕೆಳಗೆ ಬಂದು ಬಿದ್ದಿರ್ತೈತಿ. ಇಲ್ಲಿ ನಾವು ನೋಡ್ಬೋದು ತೊಗೊಂಡಿರೋದ್ರಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಪೌಡ್ರ್ ಆಗಿರ್ತೈತಿ. ಕೈ ಬಳಸ್ಕೊಂಡು ಚೆನ್ನಾಗಿ ತಿಕ್ಕಿದ್ದೇನೆ ಅದನ್ನ. ಇಲ್ಲೇ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಆಗಲೇ ಮಾಡಿಟ್ಕೊಂಡಿರುವಂಥದ್ದನ್ನು ಒಂದು ಸ್ವಲ್ಪ ಹಾಕಿ ಪಲ್ಸ್ ಒಳಗೆ
ಅಂದ್ರೆ ಉಲ್ಟಾ ತಿರುವುದುಕೊಂಡ ಒಂದು ಸ್ವಲ್ಪ ತಿರುವುದು ಮಾಡೋದು ಮಾಡಿ ಇದನ್ನು ಚೆಂದಂಗೆ ಕಳ್ಕಾಳ ಇರ್ಬೇಕು, ಅದು ಫುಲ್ ಪೌಡರ್ ಆಗಬಾರ್ದು. ಆ ಥರ ಮಾಡ್ಕೊಂಡೇನಿ. ಇಲ್ಲಿ ನೋಡ್ಬೋದು ನೀವು, ನಿಮಗೊಂದು ಅಂದಾಜು ಗೊತ್ತಾಗ್ಬೋದು. ಈ ಥರ ಆಗಿದ್ರೆ ಸಾಕು. ನಾ ತೊಗೊಂಡಿರುವಂಥ ಅಷ್ಟು ಮಲದಿಯನ್ನು ಹಿಂಗೆ ಮಾಡ್ಕೋತೀನಿ ಈಗ ನೋಡ್ಬೋದು ನೀವು. ಇದೆಲ್ಲನೂ ಈ ಥರ ಮಾಡಿ ರೆಡಿ ಆಗೈತಿ. ಈಗ ಇದು ಒಂದು ಪಾರ್ಟ್ ಆದ್ರೆ ಇದಕ್ಕೆ ನಾವು ಮಸಾಲೆ ಆಮೇಲೆ ಬೆಲ್ಲ ಕುಡ್ಸ್ಕೊಬೇಕಿನ್ನು. ಇದಕ್ಕೆ ನಾವು ಮಸಾಲೆ ಕುಡ್ಸೋದಂದ್ರೆ ಏನೇನು ತೊಗೊಂಡೇನಿ ಅಂದ್ರೆ, ಒಂದು ಸಣ್ಣ ಬಕ್ಳಷ್ಟು ಕೊಬ್ಬರಿ, ಒಂದು ಸ್ವಲ್ಪ ಪುಟಾಣಿ, ಒಂದು 2ರಿಂದ 3 ಏಲಕ್ಕಿ, ಒಂದು ಸ್ವಲ್ಪ ಒಣ ಶುಂಠಿ, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಒಂದು ಸ್ವಲ್ಪ ಬಡೆ ಸೊಪ್ಪು ಅಥವಾ ಸೋಂಪು ಕಾಳು, ಆಮೇಲೆ ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮ ಮತ್ತು ಗೋಡಂಬಿ ತೊಗೊಂಡೆ ನಾನು. ನಿಮಗೆ ಬೇಕಾದರೂ ತೊಗೋಬೋದು, ಬೇಡಾದ್ರೆ ಬಿಡ್ಬೋದು. ಆಮೇಲೆ ಬೆಲ್ಲದ ಪುಡಿ, ನೀವು ಸ್ವೀಟ್ ಎಷ್ಟು ತಿಂತೀರಿ ಅನ್ನೋದು ನೋಡಿ ಬೆಲ್ಲದ ಪುಡಿನ ತೊಗೋತಿರ್ಬೇಕು. ಆಮೇಲೆ ತೊಗೊಂಡಿರುವಂಥ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಬಿಸಿ ಮಾಡಿ ಹಾಕ್ಕೋಬೇಕು. ಯಾಕಂದ್ರೆ ನಾವು ಮಾದಲಿನ ಭಾಳ ದಿನ ಇಟ್ಟು ತಿನ್ಬೇಕಾದ್ರೆ ಅದ್ರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಹಸಿದು ಏನೂ ಇರಬಾರ್ದು. ಆಮೇಲೆ ಅದನ್ನ ಒಂದು ಸ್ವಲ್ಪ ಹುರಿದು ಹಾಕೋದ್ರಿಂದ ಅವು ಭಾಳ ದಿನ ತಾಳ್ತಾವನು. ಅದೇ ಥರ ಎಳ್ಳನ್ನು ಹುರ್ಕೊಂಡೇನಿ. ಇಲ್ಲಿ ಕರಿ ಎಳ್ಳನ್ನು ಬಳಸ್ಕೋಬೋದು, ನಾ ಇಲ್ಲಿ ಬಿಳಿ ಎಳ್ಳು ಬಳಸ್ಕೊಂಡೇನಿ. ಆಮೇಲೆ ಇನ್ನೊಂದು ಗಸಗಸೆನೂ ಬಳಸ್ಕೋಬೋದು. ಅದೇ ಥರ ಇಲ್ಲಿ ಕೊಬ್ಬರಿನೂ ಹುರಿದು ಹಾಕ್ಕೊಳಕತ್ತೇನೆ ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಬಿಸಿ ಮಾಡಿ ಹಾಕ್ಕೊಂಡೇನಿ. ಎಲ್ಲನೂ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಮಸ್ತ್ ಇರ್ತಾವೆ ಮತ್ತು ತಾಳೋದೂ ಸೆಲ್ಫ್ ಲೈಫ್ ಜಾಸ್ತಿ ಆಗ್ತೈತಿ. ಹೀಗಾಗಿ ಒಂದು ಸ್ವಲ್ಪ ಎಲ್ಲನೂ ಬಿಸಿ ಮಾಡಿ ಹಾಕ್ಕೋಬೇಕು. ಆಮೇಲೆ ನಾವು ತೊಗೊಂಡಿರುವಂಥ ಸೋಂಪು ಕಾಳನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಬೇಕು. ನಾವು ಏನೇನು ಹುರಿಯಾಕತ್ತೀವಿ ಎಲ್ಲನೂ ಒಂದು ಸ್ವಲ್ಪ ಹುರಿಬೇಕು. ಯಾಕಂದ್ರೆ ಭಾಳ ಹುರಿದಾತು ಹೊತ್ತಿದಂಗೆ ಮಾಡಬಾರ್ದು. ಈಗ ಸೋಂಪು ಕಾಳನ್ನು ಎಲ್ಲ ಹುರ್ಕೊಂಡಾಗೈತಿ. ಈಗ ನಾವು ನೆಕ್ಸ್ಟ್ ಏನಂದ್ರೆ ಮೇನ್ ನಾವು ತೊಗೊಂಡು ಏನು ಆಗಲೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಿ, ಅದಕ್ಕೆ ನಾವು ತೊಗೊಂಡಿರುವಂಥ ಬೆಲ್ಲನ ಸೇರಿಸ್ಕೊಂಡು ಎಲ್ಲನೂ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಚೆಂದ ಕೈಲಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಬೆಲ್ಲ ಆಮೇಲೆ ಮಾದಿಲಿ ಚೆಂದಾಗಿ ಹೊಂದ್ಕೋಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ನಾವು ಕೈಲೇ ಎಷ್ಟು ಚೆಂದ ತಿಕ್ಕಿದ್ರು ಒಂದು ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕಿ ಪಲ್ಸ್ ಮೋಡ್ ಒಳಗೆ ತಿರುಗೋದ್ರಿಂದ ಅದು ಭಾಳ ಚೆಂದ ಬೆಲ್ಲ ಹಿಡ್ಕೋತೈತಿ. ನೀವು ಕೈಲೇನೂ ಪೂರ್ತಿ ತಿಕ್ಕಿ ಹಂಗೆ ಬಿಡ್ಬೋದು. ನಾ ಹಂಗೆ ಬಿಡೋದಿಲ್ಲ, ಒಂದು ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕ್ಕೋತೀನಿ. ಭಾಳ ಇಲ್ಲ, 1-2 ಸತಿ ಪಲ್ಸ್ ಮೋಡ್ ಒಳಗೆ ಹಾಕಿ ತೆಗಿತೀನಿ. ಯಾಕಂದ್ರೆ ಅದು ಬೆಲ್ಲ ಭಾಳ ಚೆಂದ ಅದು ಕುಡ್ಕೋತೈತಿ. ಇಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದಾ, ಆಗಳೇ ಹೆಂಗೆ ಒಣ ಅನ್ಸಕತ್ತಿತ್ತು, ಆಮೇಲೆ ಈಗ ಬೆಲ್ಲ ಕುಡ್ಕೊಂಡ್ಮ್ಯಾಗ ಯಾವ ಥರ ಆಗೈತೆ ಅನ್ನೋದು. ಈಗ ಲಾಸ್ಟಿಗೆ ನಾವು ತೊಗೊಂಡಿರುವಂಥ ಮಸಾಲೆನ ಮಿಕ್ಸಿಗೆ ಹಚ್ಕೊಳ್ಳೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ತೊಗೊಂಡೇನಿ. ಆಮೇಲೆ ತೊಗೊಂಡಿರುವಂಥ ಒಣ ಶುಂಠಿ ಹಾಕ್ಕೊಂಡೇನಿ. ಆಮೇಲೆ ನಾವು ತೊಗೊಂಡಿರುವಂಥ ಏಲಕ್ಕಿ ಹಾಕೇನಿ. ಆಮೇಲೆ ಸೋಂಪು ಕಾಳು ಹಾಕ್ಕೊಂಡೇನಿ. ಎಲ್ಲನೂ ಹಾಕೋದ್ರಿಂದ ಮೊದಲಿಗೆ ಒಂದು ಮಸ್ತ್ ಸ್ವಾದ ಬರ್ತೈತಿ, ಫ್ಲೇವರ್ಫುಲ್ ಆಗಿರ್ತೈತಿ. ಹಾಗಾಗಿ ಈಗ ಮಸಾಲೆಗಳನ್ನ ಹಾಕಿರಿ. ಡೈರೆಕ್ಟಾಗಿನೂ ಒಬ್ಬೊಬ್ಬರು ಹುರಿದು ಹಂಗೆ ಹಾಕಿರ್ತಾರೆ. ಹಂಗೆ ಹಾಕ್ಕೊಳ್ಳೋದಕ್ಕಿಂತ ಇದನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಭಾಳ ಚಲೋ ಬರ್ತೈತಿ. ಇದು ಮಸ್ತ್ ಸ್ಮೆಲ್ ಇರ್ತೈತಿ, ಘಮ ಘಮ ಅಂತಿರ್ತೈತಿ ನೋಡಿರಿ, ಅಷ್ಟು ಮಸ್ತ್ ಮಾದಲಿಯಾಗಿರ್ತೈತಿ. ಈಗ ನೋಡ್ಬೋದು ನೀವು, ಈಗ ಬೆಲ್ಲ ಕುಟ್ಸ್ಕೊಂಡು ಇಟ್ಕೊಂಡ್ಮ್ಯಾಗ ಹೆಂಗಾಗೈತಿ ಇದು. ಈಗ ಫೈನಲಾಗಿ ನಾವು ಆಗಲೇ ಮಾಡ್ಕೊಂಡಿರುವಂಥ ಎಲ್ಲ ಒಂದು ಸ್ವಲ್ಪ ಏನು ಹುರಿದು ತಕ್ಕೊಂಡೇವಲ್ರಿ ಅದನ್ನ ಇದಕ್ಕೆ ಹಾಕ್ಕೋಬೇಕು. ಫಸ್ಟ್ ಡ್ರೈ ಫ್ರೂಟ್ಸ್ ಹಾಕ್ಕೋತೀನಿ. ಆಮೇಲೆ ಇನ್ನೊಂದು ಬೆಲ್ಲದ ಜೊತೆನೇ ಎಲ್ಲ ಕುಡಿಸ್ಕೊಂಡು ನಾವು ಏನು ಮಿಕ್ಸಿಗೆ ಹಾಕ್ಕೋತೀವಿ ಅವಾಗೆಲ್ಲ ಪೌಡ್ರ್ ಆಗ್ತೈತಿ. ಹಂಗಾಗಿ ಬೆಲ್ಲ ಮೊದಲು ಕಲ್ಸ್ಕೊಂಡು ಆಮೇಲೆ ನಾವು ತೊಗೊಂಡಿರುವಂಥ ಎಲ್ಲ ಇವತ್ತು ಕೊಬ್ಬರಿ, ಡ್ರೈ ಫ್ರೂಟ್ಸ, ಪುಟಾಣಿ ಎಲ್ಲ ಹಾಕ್ಕೊಬ್ರಿ. ಈಗ ನಾ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಆರಿರ್ಬೇಕು ಎಲ್ಲನೂ. ಒಂದು ಸ್ವಲ್ಪ ಏನು ನಾವು ಬಿಸಿ ಮಾಡಿ ಇಟ್ಕೊಂಡೇವಲ್ರಿ ಅವೆಲ್ಲ ಆರಿರ್ಬೇಕು. ಯಾಕಂದ್ರೆ ಬೆಲ್ಲ ನೀರು ಬಿಟ್ಟಾಗ ಆಗ್ಬಿಡ್ತೈತಿ. ಇಲ್ಲ ಎಳ್ಳನ್ನು ಹಾಕೇನಿ ನಾನು. ಎಳ್ಳು ಆದಮೇಲೆ ನೆಕ್ಸ್ಟ್ ಈಗೇನು ಆಲ್ರೆಡಿ ನಾವು ಏಲಕ್ಕಿ, ಶುಂಠಿ, ಸಕ್ರೆ ಎಲ್ಲ ಹಾಕಿ ಏನು ಪುಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನೂ ಸೇರಿಸ್ಕೊಂಡೇನಿ. ಈಗ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಾದಲಿ ರೆಡಿ ಆಯ್ತು. ಭಾಳ ಸರಳ ಐತಿ, ಆಮೇಲೆ ಭಾಳ ಹೆಲ್ದಿ ಐತಿ ಇದು ರೆಸಿಪಿ. ಯಾಕಂದ್ರೆ ಅದ್ರೊಳಗೆ ಗೋಧಿ ಅಂಶವೂ ಐತಿ, ಆಮೇಲೆ ಬೆಲ್ಲದ ಅಂಶವೂ ಐತಿ. ಚಳಿಗಾಲಕ್ಕೆ ಒಂದು ಬೆಸ್ಟ್ ಬಾಡಿ ಒಳಗೆ ಹೀಟ್ ಕ್ರಿಯೇಟ್ ಮಾಡುವಂಥ ಫುಡ್ ಇದು. ಹಾಗಾಗಿ ಮಸ್ತಾಗಿ ತಿಂದು ಎಂಜಾಯ್ ಮಾಡಿರಿ. ಮಾಡೋದೂ ಭಾಳ ಏನು ಟಫ್ ಇಲ್ಲ. ಮನ್ಯಾಗಿರುವಂಥ ಗೋಧಿ ಹಿಟ್ಟು ಬಳಸ್ಕೊಂಡು ಹೆಂಗೆ ಮಾಡೋದಂತ ನಾನು ತೋರಿಸ್ಕೊಟ್ಟೇನಿ. ಈ ಥರ ಮಾಡ್ಕೊಂಡು ಎಂಜಾಯ್ ಮಾಡಿರಿ.
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತ ಒಂದು ಸತಿ ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.